ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಧ್ಯಾನ ಪ್ರಕ್ರಿಯಾ ಸಂಧಿಯ ಅರ್ಥವನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ನುಡಿಯ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿದ್ರು ಕೂಡ ಎಲ್ಲ ವಿಷಯ ಎಲ್ಲ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ಈಗ ನಿನ್ನೆ 27ನೇ ನುಡಿ ಮುಗೀತು. ಇವತ್ತು 28ನೇ ನುಡಿ. ವಾರಿಜಾಸನ ವಾಯುವೀಂದ್ರ ಉಮಾರಮಣ ನಾಕೇಶ ಸ್ಮರ ಅಲ್ಲಿ ಬರೀ ಅದರಲ್ಲಿ ಅಹಂಕಾರಿಕ ಪ್ರಾಣಾದಿಗಳು ಪುರುಷರ ಕಳೆವರದಿ. ವಾರಿಜಾಸನ ಬ್ರಹ್ಮದೇವರು, ಗರುಡದೇವರು, ಉಮಾರಮಣ ರುದ್ರದೇವರು, ನಾಕೇಶ ಸ್ವರ್ಗಾಧಿಪತಿಯಾದಂಥ ಇಂದ್ರ, ಸ್ಮರಂದ್ರ ಕಾಮ, ಆಮೇಲೆ ಸ್ಥೂಲ ಶರೀರ ಅಭಿಮಾನಿ ದೇವತೆ ಅಹಂಕಾರಿಕ ಪ್ರಾಣ, ಇವರೆಲ್ಲ ಪುರುಷರ ಕಳೆವರದಿ. ಅಂದರೆ ಇವರೆಲ್ಲ ದೇವತೆಗಳು, ಗಂಡಸರು ದೇವತೆಗಳು, ಪುರುಷರ ದೇಹಕ್ಕೆ ನಿಯಮನ ಮಾಡುವಂಥ ಇವು ದೇವತೆಗಳು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ತೋರಿಕೊಳ್ಳದೆ ಅನಿರುದ್ಧ ಅಲ್ಲಿ ಕಾಣಿಸೋದಿಲ್ಲ ಕಾಲಗಳಲ್ಲಿ ಅನಿರುದ್ಧ ಪರಮಾತ್ಮ ಅಲ್ಲಿ ನಿಯಮನ ಮಾಡ್ತಾ ಇರ್ತಾನೆ. ದೋಷವಿದೂರ ನಾರಾಯಣ ಶಬ್ದ ಅರ್ಥನೇ ದೋಷ ದೂರ ಅಂತಾನೆ ಅರ್ಥ ಆಗ್ತದೆ. ರೂಪ ಶರೀರ ಮಾನಿಗಳಾಗಿ ಭಜಿಸುತ್ತ ಸುಖವು ಕೊಡುತ್ತೀರರು. ಅಂದರೆ ಇಲ್ಲಿ ಶರೀರಕ್ಕೆ ಅಭಿಮಾನಿ ದೇವತೆಗಳಾಗಿರ್ತಾರೆ. ಹಾಗಾದರೆ ಇಲ್ಲಿ ನಾರಾಯಣ ಮತ್ತು ಅನಿರುದ್ಧ ಪರಮಾತ್ಮನೊಂದು ಹೆಸರು ಬಂತಲ್ಲ, ಅವರು ಅಭಿಮಾನಿ ದೇವತೆ ಇರ್ತಾರೆ ಅಲ್ಲ ಭಗವಂತ. ಅದು ಇವರೆಲ್ಲ ಅಭಿಮಾನಿ ದೇವತೆಗಳು ಪುರುಷದ ಶರೀರವನ್ನು, ಸ್ಥೂಲ ಶರೀರವನ್ನು ನಿಯಮನ ಮಾಡುವಂಥ ಇವರೆಲ್ಲ ಗಂಡಸರು ದೇವತೆಗಳು. ಇವರೆಲ್ಲ ಭಗವಂತನ ಅಧೀನ. ಅವೆಲ್ಲ ಭಗವಂತ ಅಧೀನವಾಗಿ ಅವ್ರ ಕಾರ್ಯಗಳನ್ನು ಮಾಡ್ತಾರೆ. ಅವ್ರ ಅಭಿಮಾನಿ ಅಲ್ಲ, ಅವನ ಅಧೀನವಾಗಿ ಎಲ್ಲ ದೇವತೆಗಳು ಕಾರ್ಯ ಮಾಡ್ತಾರೆ ಅಂತ. ಸೊ ಇಲ್ಲಿ ಯಾರದೇ ನಿಯಮನ ಮಾಡಲಿಕ್ಕೆ ಇರಬೇಕಲ್ಲ. ಸೊ ಈ ದೇವತೆಗಳಿಗೆ ನಿಯಮನ ಮಾಡಲಿಕ್ಕೆ ಮತ್ತು ಇಲ್ಲಿ ಅನಿರುದ್ಧ ಮತ್ತು ನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ. ಅಲ್ಲಿ ಬ್ರಹ್ಮ, ಗರುಡ ರುದ್ರ ಆಮೇಲೆ ಇಂದ್ರ, ಕಾಮರು ಎಲ್ಲ ಅಹಂಕಾರ ಪ್ರಾಣರು ಎಲ್ಲ ಗಂಡಸ ದೇವತೆಗಳು. ಅದರಲ್ಲಿ ಮೊದಲಾದಂತಂದರೆ ಎಲ್ಲ ಇನ್ನು ಮಿಕ್ಕಿದ್ದ ಗಂಡಸ ದೇವತೆಗಳು ಅಂತ ತಗೋಬೇಕು. ಭಜಿಸುತ್ತ ಸುಖವ ಕೊಡುತ್ತೀವರು. ಅಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಮತ್ತು ನಾರಾಯಣ ರೂಪಿ ಪರಮಾತ್ಮ ಅಂದರೆ ಇಲ್ಲೇ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಭಜಿಸುತ್ತ ಸುಖವ ಕೊಡುತ್ತೀವರು, ಸುಖವನ್ನು ಕೊಡ್ತಾರೆ. ದೇವತೆಗಳು ದೇವತೆಗಳು ಇಲ್ಲಿ ಅವನ ಪೂಜೆ ಭಗವಂತ ಇದ್ದಾನೆ ಅಲ್ಲಿ, ಭಗವಂತನ ಪೂಜೆ ಈ ದೇವತೆಗಳು ಮಾಡ್ತಾರೆ. ಅದೇ ದೇವತೆಗಳಿಗೆ ಸುಖ ಆಗ್ತದೆ, ಹಾಗೆ ಜೀವಿಗಳು ಕೂಡ ಸುಖ ಆಗ್ತದೆ. ಅದೇ ಪುರುಷರ ದೇಹಕ್ಕೆ ನಿಯಮನ ಮಾಡುವಂತಹ ಅಭಿಮಾನಿ ದೇವತೆಗಳು ಬ್ರಹ್ಮ ಗರುಡ ರುದ್ರ ಆಮೇಲೆ ಇಂದ್ರ, ಕಾಮರು ಎಲ್ಲ ಇರ್ತಾರೆ. ಇನ್ನು ಗರುಡ ರುದ್ರ ಬಂದರೆ ಅಂತಾರೆ ಅಲ್ಲಿ ಶೇಷನ ತಗೋಬೇಕು ಅಂತಾನೆ ಅರ್ಥ. ಅಂತೂ ಇಲ್ಲಿ ಪುರುಷ ಇವರು ದೇವತೆಗಳು ಪುರುಷ ಸ್ತ್ರೀ ದೇಹಕ್ಕೆ ಅಭಿಮಾನಿಯಾಗಿ ನಿಯಮನ ಮಾಡ್ತಾರೆ. ಅವರಿಗೆ ನಿಯಮ ಮಾಡಲಿಕ್ಕೆ ಅನಿರುದ್ಧ ಮತ್ತು ನಾರಾಯಣ ಪರಮಾತ್ಮ ಇರ್ತಾನೆ. ಅಲ್ಲಿ ದೇವತೆಗಳು ಪೂಜೆ ಮಾಡ್ತಾರೆ, ಆ ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ. ಈ ಜೀವಿಗೆ ಕೂಡ ಸುಖವನ್ನು ಕೊಡ್ತಾನೆ ಅಂತ. 29ನೇ ನೋಡಿ. ಶ್ರೀ ಸರಸ್ವತಿ ಭಾರತಿ ಸೌಪರ್ಣೆ ಗರುಡನ ಪತ್ನಿ, ವಾರುಣೆ ಶೇಷ ಪತ್ನಿ, ಪಾರ್ವತಿ ಮುಖ ರುದ್ರ ಪತ್ನಿ ಇರುತಿಹರು ಸ್ತ್ರೀಯೊಳ ಅಭಿಮಾನಿಗಳು ತಾವೆನಿಸಿ. ಇನ್ನು ಸ್ತ್ರೀಯರ ದೇಹಕ್ಕೆ ಅಭಿಮಾನಿ ದೇವತೆಗಳು ನಿಯಮನ, ಅಂದರೆ ಸ್ಥೂಲ ದೇಹಕ್ಕೆ ನಿಯಮನ ಮಾಡುವಂಥ ಇವು ಹೆಂಗಸರು ದೇವತೆಗಳು, ಅವರು ನಿಯಮನ ಮಾಡ್ತಾರೆ ಅಂತ. ಅಭಿಮಾನಿಗಳು ತಾವೆನಿಸಿ ಅರುಣವರ್ಣ ಇದು ಸೂರ್ಯನಂತೆ ಉದಿಸುವ ಸೂರ್ಯನಂತೆ ಬಣ್ಣಿದ್ದಂಥ ಶ್ರೀ ಸಂಕರುಷ ಪರಮಾತ್ಮ ಪ್ರದ್ಯುಮ್ನ ಇರುಳು ಹಗಲು ಉಪಾಸನೆಗೈಯುತ್ತಲೇ ಮೋದಿಪರು. ಅಲ್ಲಿ ಪಿಂಗಲ ವರ್ಣದಂಥ ಪ್ರದ್ಯುಮ್ನ ಅಥವಾ ಆಮೇಲೆ ಅರುಣ ನಿಭಾಂಗ ಸಂಕರುಷ್ಣ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇಬ್ಬರೂ ನಿಯಮನ ಹೆಂಗಸರ ದೇಹಕ್ಕೆ ಅಂದರೆ ಸ್ಥೂಲ ದೇಹಕ್ಕೆ ನಿಯಮನ ಮಾಡುವಂಥ ಭಗವದ್ ರೂಪ. ಅಂದರೆ ಇದೆಲ್ಲ ದೇವತೆಗಳು, ಹೆಣ್ಣು ದೇವತೆಗಳು, ಅವರು ಈ ದೇಹಕ್ಕೆ ನಿಯಮನ ಮಾಡ್ತಾ ಇರ್ತಾರೆ. ಅವರಿಗೆ ದೇವತೆಗಳಿಗೆ ನಿಯಮನ ಮಾಡುವಂಥದ್ದು ಭಗವದ್ ರೂಪ ಸಂಕೃಷ್ಣ ಮತ್ತು ಪ್ರದ್ಯುಮ್ನ. ಅಲ್ಲಿ ದೇವತೆಗಳೆಲ್ಲ ಭಗವದ್ ರೂಪದ ಚಿಂತನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಹಾಗೆ ಈ ಜೀವಿಗೆ ಕೂಡ ಸುಖವನ್ನು ಕೊಡ್ತಾರೆ, ಸಾಧನೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅಂತ. ಸೊ ಇಲ್ಲಿ ಎಲ್ಲ ಕಡೆಯೂ ಭಗವದ್ ರೂಪ ಬರ್ತಾರೆ. ಇಲ್ಲಿ ತಗೊಳ್ಳೋದಂಥದ್ದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಇದೆಲ್ಲ ಏನಿದೆಯಲ್ಲ,
ಇದು ಪಂಚವ್ಯೂಹ ಅಂತ ಹೇಳ್ತಾರೆ. ಆ ಪಂಚವ್ಯೂಹದಲ್ಲಿದ್ದಂಥ ಈ ಭಗವದ್ ರೂಪಗಳನ್ನು. ಇನ್ನು ಈ 30ನೇ ನುಡಿಯಲ್ಲಿ ಕೃತ ಪ್ರತೀಕದಿ ಟಂಕಿ ಭಾರ್ಗವ ಹುತವಹ ಅನಿಲ ಮುಖ್ಯ ದಿವಿಜರು ತುತಿಸುಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು. ಅಂದರೆ ಇಲ್ಲಿ ಸ್ತುತಿ ಮಾಡಿಕೊಂಡು ಅಲ್ಲಿ ಇರ್ತಾರೆ. ಯಾರ್ಯಾರು ಇರ್ತಾರೆ ಇಲ್ಲಿ? ಕೃತಿ ಪ್ರತೀಕದೆ ಅಂದರೆ ಅಕ್ಕಸಾಲಿ ಅಂತ ಮಾಡಿದಂಥ ಮೂರ್ತಿ, ಅಂದರೆ ಪಂಚಲೋಹದಾಗಲಿ ಬಂಗಾರದಾಗಲಿ ಬೆಳ್ಳಿದಾಗಲಿ ಅಕ್ಕಸಾಲಿಗಳು ಮಾಡಿದಂಥ ಇದು ಪ್ರತಿಮೆಗಳು. ಟಂಕಿ ಅಂತಂದರೆ ಅದೊಂದು ಟೂಲು. ಅದು ಇದು ಮಾಡಲಿಕ್ಕೆ ಪ್ರತಿಮೆ ಮಾಡಲಿಕ್ಕೆ ಒಂದು ಕೊರಲಿಕ್ಕೆ ಒಂದು ಸಣ್ಣ ಟೂಲ್ ಇರ್ತದೆ. ಅದನ್ನು ಟಂಕಿ ಭಾರ್ಗವ ಹುತವನಿಲ್ಲ ಅಂತ ಅಲ್ಲಿ ಅದು ಟೂಲಕ್ಕೆ ಅಭಿಮಾನಿ ಆದಂಥ ನಿಯಮನ ಮಾಡುವಂಥ ಭಗವಂತ ಟಂಕಿ ಅಂತಲೂ ರೂಪ ಇದೆ. ಟಂಕಿ ನಾಮಕ ಭಗವಂತ ಆ ಟೂಲ್ನಲ್ಲಿ ಇದ್ಬಿಟ್ಟು ಆ ರೂಪವನ್ನು ಕೊಡ್ತಾನೆ ಅಂತ. ಭಾರ್ಗವ ಅಂತಾರೆ ಭೃಗುವರ್ಷದಂಥ ಪರಶುರಾಮ ರೂಪಿ ಪರಮಾತ್ಮ. ಹುತವಹ ಅಂತಂದರೆ ಅಗ್ನಿ, ಅನಿಲ ಅಂತಂದರೆ ಹುತವಹ ಅಗ್ನಿ, ಆಮೇಲೆ ಅನಿಲ ಅಂತಂದರೆ ವಾಯುದೇವರು. ಮುಖ್ಯ ದಿವಿಜರು ಇಲ್ಲೇ ಅಂದರೆ ಪ್ರತಿಮೆಗಳಿಗೆ ಮುಖ್ಯ ಅಭಿಮಾನಿ ದೇವತೆಗಳು ಅಗ್ನಿ ಮತ್ತು ವಾಯುದೇವರು ಅಂತ ಹೇಳ್ತಾರೆ. ಆಮೇಲೆ ತುತಿಸಿಕೊಳ್ಳುತ್ತ ಅಭಿಮಾನಿಗಳು ತಾವಾಗಿ ನೆಲೆಸಿದ್ದು. ಅದು ಇಲ್ಲಿ ಅಗ್ನಿ ಮತ್ತು ವಾಯು ಅಭಿಮಾನಿ ದೇವತೆಗಳು. ಅವರಂತರ್ಯಾಮಿಯಾಗಿ ಪರಶುರಾಮ ರೂಪಿ ಪರಮಾತ್ಮ ಇದ್ದಾನೆ. ಆಮೇಲೆ ದಿವಿಜರು ಟಂಕಿ ಭಾರ್ಗವ ಅಂದರೆ ಟಂಕಿ ಸುಧಾ ಭಗವಂತನ ರೂಪ. ಟಕರಾಯ ನಮಃ ಟಂಕಿ ನಮಃ ಅಂತೆಲ್ಲ ಹೇಳ್ತೀವಲ್ಲ ಅಲ್ಲಿ. ಅದೇ ಇದು ಭಗವತ್ ರೂಪ ಕೂಡ, ಇದು ಟಂಕಿ ನಾಮಕ ಹರಿಯ ರೂಪ ಕೂಡ ಇದೆ. ಸೊ ಇಲ್ಲಿ ಇಬ್ಬರು ದೇವತೆಗಳು ತೋರಿಸಿದ್ದಾರೆ. ಎಲ್ಲ ಮೂರ್ತಿಗಳಲ್ಲಿ ಅಂತರ್ಯಾಮಿಯಾಗಿ ನಿಯಮನ ಮಾಡಲಿಕ್ಕೆ ಎಲ್ಲ ಥರದ ಮೂರ್ತಿಗಳನ್ನು ಅಲ್ಲಿ ಅಗ್ನಿ ಮತ್ತು ವಾಯುದೇವರು ಅಭಿಮಾನಿ ದೇವತೆಗಳು ಅವರಿಗೆ ನಿಯಮನ ಮಾಡಲಿಕ್ಕಂಥ ಪರಶುರಾಮ ಮತ್ತು ಟಂಕಿ ಇಬ್ಬರು ಇರ್ತಾರೆ ಅಂತ. ಈ ರೀತಿಯಾಗಿ ಯಾವುದೇ ಮೂರ್ತಿಗಳನ್ನು ನಾವು ಪೂಜೆ ಮಾಡುವಾಗ ಅಲ್ಲಿ ಅಭಿಮಾನಿ ದೇವತೆಗಳು ಯಾರಿದ್ದಾರೆ, ಆಮೇಲೆ ಅಲ್ಲಿ ಭಗವದ್ ರೂಪದಿಂದ ಚಿಂತನೆ ಮಾಡಬೇಕು. ಪ್ರತಿ ದಿವಸ ಶ್ರೀ ತುಳಸಿ ಗಂಧ ಅಕ್ಷತೆ ಕುಸುಮ ಫಲ ದೀಪ ಪಂಚಾಮೃತದಿ ಪೂಜಿಪ ಭಜಕರಿಗೆ ಕೊಡುತಿಹರು ಪುರುಷಾರ್ಥ. ಅಂದರೆ ಇಲ್ಲಿ ಮೂರ್ತಿನೇ ಭಗವಂತ ಅಲ್ಲ, ಅಲ್ಲಿ ಆಹ್ವಾನ ಮಾಡಿಬಿಟ್ಟು ಅಲ್ಲಿ ಭಗವಂತನಿಗೆ ಆಹ್ವಾನ ಮಾಡಿ ಅಲ್ಲಿ ಸನ್ನಿಧಾನವನ್ನು ತಂದಿರ್ತೀವಿ. ಸೊ ಅಲ್ಲಿ ಗೋಳಕ ಚಿಂತನೆ ಮಾಡಬೇಕು ಅಂತ. ಅಲ್ಲಿ ಆ ಮೂರ್ತಿಯ ಅಂತರ್ಯಾಮಿಯಾಗಿ ವಾಯುದೇವರು ಇರ್ತಾರೆ, ಅಗ್ನಿ ಇರ್ತಾನೆ, ವಾಯುದೇವರು ಇರ್ತಾರೆ. ಅವರ ಅಂತರ್ಯಾಮಿಯಾಗಿ ನಾವು ಯಾವ ಭಗವಂತ ಮೂರ್ತಿ ಮಾಡ್ತಾ ಅಲ್ಲಿರ್ತಾರೆ. ಅದೇ ನಿಯಮನ ಮಾಡುವಂತಹ ಪರಶುರಾಮ ರೂಪಿ ಪರಮಾತ್ಮ, ಟಂಕಿ ರೂಪಿ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಚಿಂತನೆ ಮಾಡಿ ಇದು ನಾವು ಬಾಹ್ಯ ಪೂಜೆ, ವ್ಯತಿರಿಕ್ತ ಪೂಜೆ ಅಂತಲೇ ಹೇಳ್ತಾರೆ. ಅಂದರೆ ಪದಾರ್ಥಗಳನ್ನು ಸಹಿತವಾದಿ ಪದಾರ್ಥಗಳಿಂದ ನಾವು ಏನು ಭಗವಂತನ ಪೂಜೆ ಮಾಡ್ತೀವಿ, ವ್ಯತಿರೇಕ ಪೂಜೆ, ಅಲ್ಲಿ ಆ ಪದಾರ್ಥದಲ್ಲಿ ಭಗವದ್ ರೂಪ ಇದೆ, ಆ ಮೂರ್ತಿಲಿದ್ದಂಥ ಭಗವದ್ ರೂಪ ಅಲ್ಲಿ ಐಕ್ಯ ಚಿಂತನೆ ಮಾಡಿ ಇಲ್ಲಿ ಹೋಗಿ ಅಲ್ಲಿ ತನ್ನ ರೂಪವನ್ನೇ ತಾನು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತಾರೆ. ಈ ಚಿಂತನೆ ಪೂರ್ವಕವಾಗಿ ಪೂಜೆ ಮಾಡಬೇಕು. ಮತ್ತು ಇದೆಲ್ಲ ರೂಪಕ್ಕೂ ಏನೂ ಭೇದವಿಲ್ಲ, ಅಭೇದ ಚಿಂತನೆ, ಆಮೇಲೆ ಅಲ್ಲಿ ಐಕ್ಯ ಚಿಂತನೆ ಇಷ್ಟು ಮಾಡಬೇಕು. ಆಮೇಲೆ ಅದಲ್ಲದೆ ಈ ರೂಪಕ್ಕೂ ನಮ್ಮ ಬಿಂಬರೂಪಿ ಪರಮಾತ್ಮನಿಗೂ ಐಕ್ಯ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಯಾರು ಪೂಜೆ ಮಾಡ್ತಾರೋ ಅದೇ ನೋಡಿ, ಬಂದು ಭಗವಂತರ ಪೂಜೆ ಮಾಡುವಾಗ ಎಷ್ಟೆಲ್ಲ ಅನುಸಂಧಾನ ಬರಬೇಕು ಅಂದರೆ ಆಯಾ ಪದಾರ್ಥದಲ್ಲಿ ಭಗವತ್ ರೂಪ ಇದೆ, ಸಾಧ್ಯ ಇದ್ದಷ್ಟು ಎಷ್ಟೆಷ್ಟು ರೂಪ ಇದೆ ಅಂತಕೊಂಡು ಹರಿಕಥಾಂಶ ಯಾವ್ದು ಬಂದೆ ಅದನ್ನು ಸಂಗ್ರಹ ಮಾಡಿಟ್ಕೊಂಡು ಹೇಳ್ಬೋದು. ಆಮೇಲೆ ಆ ಪದಾರ್ಥದಲ್ಲಿದ್ದಂಥ ಭಗವತ್ ರೂಪ, ಮೂರ್ತಿದ್ದ ಭಗವತ್ ರೂಪ ನಮ್ಮ ಬಿಂಬರೂಪಿ ಪರಮಾತ್ಮ ಒಬ್ಬನೇ ಇಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳ್ತಾರೆ. ಪಂಚಾಮೃತದಿ ಪೂಜ್ಯಪ ಭಜಕರಿಗೆ ಕೊಡುತ್ತಿಹರು ಪುರುಷಾರ್ಥ. ಈ ರೀತಿಯಾದಂಥ ಇದು ವ್ಯತಿರಿಕ ಪೂಜೆ. ಈ ರೀತಿಯಾದಂಥ ಪೂಜೆ ಮಾಡೋರಿಗೆ ಪುರುಷಾರ್ಥನ ಕೊಡ್ತಾನೆ. ಅರ್ಥಕಾಮ ಧರ್ಮ ಅರ್ಥಕಾಮ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅಂತ. ಇನ್ನು 31ನೇ ನೋಡಿ, ನಗಗಳ ಅಭಿಮಾನಿಗಳ ಎನಿಸಿ ಸುರರುಗಳು ಸಹಜ ಅಚಲಗಳಿಗೆ ಮಾನಿಗಳೆನೀಪ ಶ್ರೀ ವಾಸುದೇವನ ಪೂಜಿಸುತ್ತಿರು. ಇನ್ನು ಪರ್ವತಕ್ಕೆ ಅಭಿಮಾನಿ ದೇವತೆಗಳು ಇರ್ತಾರೆ. ಅದು ಎಲ್ಲ ಪರ್ವತ, ಮೇರು ಪರ್ವತ ಇರ್ಬೋದು, ಹಿಮಾಚಲ್ ಪರ್ವತ ಇರ್ಬೋದು, ಅದೆಲ್ಲ ಕಡೆನೂ. ಆಮೇಲೆ ಅಲ್ಲಿ ಸಕಲ ಎಲ್ಲಿ ವ್ಯಾಪ್ತರಾಗಿಂಥ ಸುರರುಗಳು ಅಭಿಮಾನಿ ದೇವತೆಗಳು ಇರ್ತಾರೆ. ಆಮೇಲೆ ಪ್ರತಿಮೆಗಳು ಎಷ್ಟು ಸಹಜ ಅಚಲಗಳಿಗೆ. ಸಹಜ ಅಂತಂದ್ರೇನು ಸಾಲಿಗ್ರಾಮದಂಥದ್ದು ನಿನ್ನೆ ಹೇಳ್ತು.
ಅಲ್ಲಿ ಭಗವಂತನ ಆಹ್ವಾನ ಮಾಡಿರುವುದಿಲ್ಲ, ಅಲ್ಲಿ ಸಹಜವಾಗಿ ಭಗವಂತ ಅಲ್ಲಿ ಇರ್ತಾನೆ ಅಂತ. ಆಮೇಲೆ ಛಲಗಳಿಗೆ, ಅದೇ ಛಲಗಳಂತೆ ಪ್ರತಿಮೆಗಳನ್ನು, ಅದೇ ನಾವು ಈಗ ಬ್ರಾಹ್ಮಣರಿಗೆ ಯಾರು ಪಂಡಿತರು ಇರ್ತಾರೋ ಅಥವಾ ಈ ಸ್ವಾಮಿಗಳಂತಾರೋ ಇಲ್ಲ ತಪಸ್ಸುಗಳು ಇರ್ತಾರೋ ಅವ್ರಿಗೆ ಅವ್ರಿಗೆ ಛಲ ಪ್ರತಿಮೆ ಅಂತ ಹೇಳ್ತಾರೆ. ಭಗವಂತನ ಅವರಲ್ಲಿ ವಿಶೇಷವಾದ ಸನ್ನಿಧಾನ ಇರ್ತದೆ. ಇದು ಓಡಾಡುಗಳ ಪ್ರತಿಮೆ ಅಂತ ಹೇಳ್ತೀವಿ. ಅಚಲ ಅಂತಂದರೆ ನಾವು, ಆಮೇಲೆ ಈ ಸಹಜ ಅಂತ ಹೇಳಿದೆ ಅಚಲ. ಆಮೇಲೆ ಇದು ಅಚಲ ಪ್ರತಿಮೆ ಅಂತಂದ್ರೇನು, ಈ ಮೂರ್ತಿಯಲ್ಲಿ ಸ್ಥಾಪನೆ ಮಾಡಿರ್ತ ಗುಡಿಯಲ್ಲಿ ಅದು ಅಚಲ ಪ್ರತಿಮೆ. ಚಲ ಪ್ರತಿಮೆ ಅಂತಂದರೆ ನಾಳೆ ಹೇಳಿದ್ನಲ್ಲ, ಅದು ಈ ಸ್ವಾಮಿಗಳಂಥವ್ರು ತಪಸ್ವಿಗಳನ್ನು ಅವರೆಲ್ಲ ಚಲ ಪ್ರತಿಮೆಗಳು, ಭಗವಂತ ಚಲ ಪ್ರತಿಮೆಗಳು ಅಂತ ಹೇಳ್ತಾರೆ. ಯಾರು ವಿಶೇಷವಾದ ಜ್ಞಾನಿಗಳು ಇರ್ತಾರೆ, ಯಾರು ತಪಸ್ವಿ ಇರ್ತಾರೆ, ಅವರು ಚಲ ಪ್ರತಿಮೆಗಳಂತ ಹೇಳ್ತೀವಿ. ಇದು ಅಚಲ ಅಂತಂದ್ರೇನು, ಅಲ್ಲಿ ಮೂರ್ತಿಯಲ್ಲಿ ಸ್ಥಾಪನೆ ಮಾಡಿರ್ತೀವಲ್ಲ ಗುಡಿಯಲ್ಲಿ, ಅದಲ್ಲೇ ಇರ್ತದೆ, ಓಡಾಡ್ತಿರೋದಿಲ್ಲ. ಹೀಗೆ ಮಾನಿಗಳೇ ದೇವತೆಗಳು, ಮಾನಿಗಳೇನಿಪ ಅಲ್ಲಿ ದೇವತೆಗಳು ಕೂಡ ಅಭಿಮಾನಿ ದೇವತೆಗಳು ಇರ್ತಾರೆ ಅಲ್ಲಿ ಕೂಡ. ಅಲ್ಲಿ ಶ್ರೀ ವಾಸುದೇವನ ಪೂಜಿಸುತ್ತಲಿಹರು. ವಾಸುದೇವ ಭಗವಂತನ ರೂಪ, ಅಲ್ಲಿ ಭಗವಂತರ ಚಿಂತನೆ ಮಾಡಬೇಕು. ಅದೇ ಸಕಲದಲ್ಲಿ ವ್ಯಾಪ್ತರಾದಂಥದ್ದು. ಆಮೇಲೆ ಮುಕ್ತಿ ಪ್ರದಾಕವಾದಂಥದ್ದು ವಾಸುದೇವ ರೂಪಿ ಪರಮಾತ್ಮ. ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾದಂಥವನು. ಆಮೇಲೆ ಮುಕ್ತಿ ಪ್ರದರಾದಂಥ ವಾಸುದೇವ ರೂಪಿ ಪರಮಾತ್ಮ. ಪೂಜಿಸುತ್ತಲಿಹರು, ಈ ರೀತಿಯಾಗಿ ಪೂಜೆ ಮಾಡಬೇಕು ಅಂತ. ಆಮೇಲೆ ಅಲ್ಲೇ ಆಯಾ ಸ್ಥಳದಲ್ಲಿ ಅಭಿಮಾನಿ ದೇವತೆಗಳು ಇರ್ತಾರೆ, ಅಲ್ಲಿ ಭಗವದ್ ರೂಪ ಇರ್ತದೆ. ದೇವತೆಗಳು ಅಲ್ಲಿ ಅವನಿಗೆ ಭಗವಂತ ಪೂಜೆ ಮಾಡ್ತಾ ಇರ್ತಾರೆ. ಸೊ ಆ ಭಗವಂತ ರೂಪಕ್ಕೂ ಈ ನಮ್ಮ ಪರಮಾತ್ಮಕ್ಕೂ ಐಕ್ಯ ಚಿಂತನೆ ಮಾಡಬೇಕು. ಸ್ವಗತ ಭೇದ ವಿವರ್ಜಿತ. ಸ್ವಗತ ಭೇದ ಅಂತಂದರೆ ಈ ಎಲ್ಲ ರೂಪಗಳ ಚಿಂತನೆ ಕೊಟ್ಟರು. ಈ ಎಲ್ಲ ಚಿಂತನೆ ಕೊಟ್ಟರು ಕೂಡ ಅದರಲ್ಲಿ ಭೇದ ಇಲ್ಲ. ಭಗವಂತನ ರೂಪಗಳಿಗೆ ಭೇದವಿಲ್ಲ. ಇಲ್ಲಿ ನನ್ನಲ್ಲಿದ್ದಾನೆ, ನಿಮ್ಮಲ್ಲಿ ಇದ್ದಾನೆ, ಇಲ್ಲಿ ಪರ್ವತಗಳು ಹೇಳಿದರು, ಆಮೇಲೆ ಸಹಜ ಪ್ರತಿಮೆ ಹೇಳಿದರು, ಅಚಲ ಪ್ರತಿಮೆ ಹೇಳಿದರು, ಚಲ ಪ್ರತಿಮೆ ಹೇಳಿದರು. ಇಲ್ಲೆಲ್ಲ ಕಡೆಯೂ ಭಗವಂತ ವ್ಯಾಪ್ತರಾಗಿದ್ದಾನೆ. ಬೇರೆ ಬೇರೆ ರೂಪದಿಂದ ಇದ್ದರೂ ಕೂಡ ಅವನು ಒಬ್ಬನೇ ಇದ್ದಾನೆ ಅವನು ಹೀಗಂತ. 4 ಬಗೆ ಪ್ರತೀಕದಿ. ಆಮೇಲೆ ಸ್ವಗತ ಭೇದ ವಿವರ್ಜಿತನ, ಎಲ್ಲದೂ ರೂಪಕ್ಕೂ ಭೇದ ಇಲ್ಲ. 4 ಬಗೆ ಪ್ರತೀಕದಿ, 4 ಪ್ರತಿಮೆಗಳ ಚಿಂತನೆ ಮಾಡಬೇಕು. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು, ಸಹಜ, ಅಹಿತ, ಪುರುಷ, ಸ್ತ್ರೀ, ಈ 4 ಪ್ರತಿಮೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಎಲ್ಲ ಪ್ರತಿಮೆಗಳನ್ನು ಭಗವಂತ ಚಿಂತನೆ ಮಾಡಲೇಬೇಕು. ಇಲ್ಲಿ ಈ ನುಡಿಯಲ್ಲಿ ಈ 4 ಕೊಟ್ಟಿದ್ದಾರೆ. 4 ಬಗೆ ಪ್ರತೀಕದಿ ತಿಳಿದು ಪೂಜಿಸು. ಈಗಡ ಅಂತಂದ್ರೇನು, ಕಷ್ಟದಾಯಕವಾದಂಥದ್ದು. ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಡಕ. ಮುಕ್ತರಂತಂದ್ರೆ ಲಿಂಗ ದೇಹವನ್ನು ಭಂಗ ಮಾಡ್ತಾನೆ, ಮೋಕ್ಷದಲ್ಲಿ ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಇಡ್ತಾನೆ ಅಂತ. ಸೊ ಇಲ್ಲಿ ಎಲ್ಲ ಕಡೆ ಭಗವಂತನ ವ್ಯಾಪ್ತಿ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕಡೆನೂ ನಮಗೆ ಇಲ್ಲಿ ಪ್ರತಿಯೊಂದು ಕಡೆನೂ ಬೇರೆ ಬೇರೆ ರೂಪ ಚಿಂತನೆ ದಾಸರು ಕೊಟ್ಟರು. ಅಷ್ಟೆಲ್ಲ ನಮಗೆ ಜ್ಞಾಪಕ ಇಡೋದಿಲ್ಲ. ಕನಿಷ್ಠ ಪಕ್ಷ ಇದು 4 ಬಗೆ ಪ್ರತೀಕದಿ ಅಂತಂದರೆ ಇಲ್ಲಿ ಈ ಅನಿರುದ್ಧ ಪ್ರದೀಪ್ ಸಂಕರ್ಷಣ ವಾಸುದೇವ ನಾರಾಯಣ ಕೂಡಿಸಿದ್ರೆ 5 ಆಗ್ತದೆ. ಸೊ ಕನಿಷ್ಠ ಪಕ್ಷ ಇಷ್ಟ ರೂಪದ ಚಿಂತನೆ ಏನಾದರೂ ಮಾಡ್ರಿ ಅಂತ ಹೇಳ್ತಾರೆ. ಈ ಮಾಡಿದರೆ ಇದು ನಮಗೆ ಮುಕ್ತ ಮಾಡ್ತಾನೆ ಅಂತ, ಲಿಂಗದೇಹ ಭಂಗ ಮಾಡ್ತಾನೆ ಅಂತ. ನೀವು 32ನೇ ನೋಡಿ. ಆವ ಕ್ಷೇತ್ರಕ್ಕೆ ಹೋದರೆ, ಇದು ಸರಳವಾದಂಥದ್ದು ನೋಡಿ. ಆವ ಕ್ಷೇತ್ರಕ್ಕೆ ಹೋದರೆ ಇನ್ನಾವ ತೀರ್ಥದಿ ಮುಳುಗಲೆ, ಇನ್ನಾವ ಜಪ ತಪ ಹೋಮ ದಾನವ ಮಾಡಿ ಫಲವೇನು. ಅದು ಇದೆಲ್ಲನೂ ಸಂಸಾರದಲ್ಲಿ ಮುಳುಗಿಬಿಟ್ಟಿರ್ತೀವಿ ಅದರಲ್ಲಿ ಇದೆಲ್ಲ ಸಾಧನೆ ಮಾಡಿದರೂ ಕೂಡ ಅಲ್ಲಿ ಭಗವಂತನ ಚಿಂತನೆ ಬರದೇ ಹೋದರೆ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಯಾವ ಕ್ಷೇತ್ರಕ್ಕೆ ಹೋದರೆ ಏನು, ಯಾವ ತೀರ್ಥ ಮುಳುಗಿದರೆ ಏನು, ಯಾವ ಜಪ ತಪ ಏನು ಹೋಮ ದಾನ ಎಲ್ಲ ಏನು ಮಾಡಿದರೂ ಕೂಡ ಏನು ಫಲ ಇಲ್ಲ. ಯಾವಾಗ ಫಲ ಇಲ್ಲ? ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮವು ಸ್ಥಾವರ. ಜಂಗಮ ಅಂತಂದರೆ ಚಲ ಪ್ರತಿಮೆಗಳು, ಸ್ಥಾವರ ಅಂದರೆ ಅಚಲ ಪ್ರತಿಮೆಗಳು. ಸೊ ನಾನು ಇವಾಗ ಹಿಂದಿ ನುಡಿ ಹೇಳುವಾಗ ಚಲ ಪ್ರತಿಮೆಗಳು ಯಾರು ಅಂತೆಲ್ಲ ಹೇಳಿದೆ. ಜೀವರೊಳು ಅಂದರೆ ಪರಿಪೂರ್ಣ ಎಂದು ಅರಿಯದಿಹ ಮಾನವರು. ಎಲ್ಲ ಕಡೆ ಭಗವಂತ ಜೀವರೊಳಗೆ ವ್ಯಾಪ್ತನಾಗಿದ್ದಾನೆ, ಆದರೆ ಅವನು ಪರಿಪೂರ್ಣನಾಗಿದ್ದಾನೆ. ಆದರೆ ಆಯಾ ಜೀವರಾಶಿಯ ಯೋಗ್ಯತಾನುಸಾರವಾಗಿ ಸ್ವಭಾವಾನುಸಾರವಾಗಿ ಆ ಕರ್ಮಗಳನ್ನು ಪ್ರಕಟ ಮಾಡ್ತಾರೆ. ಆದರೆ ಅವನು ಮಾತ್ರ ಪರಿಪೂರ್ಣ ಇದ್ದಾನೆ. ಈ ಭಾವನೆ ಇಲ್ಲದೆ, ಈ ಚಿಂತನೆ ಇಲ್ಲದೇನೆ ಯಾವ ಜಪ ತಪ ಹೋಮ ಯಾತ್ರಾ ತೀರ್ಥಗಳನ್ನೇ ಮಾಡಿದರೂ ಕೂಡ ಏನು ಪ್ರಯೋಜನವಿಲ್ಲ.
ಪ್ರತಿ ಯಾವುದೇ ಏನೇ ಪದಾರ್ಥ ನೋಡ್ತೀವಿ, ಚಲ ಆಗಲಿ ಅಚಲ ಆಗಲಿ ಜಡ ಆಗಲಿ ಎಲ್ಲ ಕಡೆಯೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಈಗ ಜಡವನ್ನು ಕೂಡ ನೋಡಿ, ಒಂದೊಂದು ಪದಾರ್ಥಕ್ಕೆ ಒಂದೊಂದು ವೈಶಿಷ್ಟ್ಯ ಇರ್ತದೆ. ಈ ಕಬ್ಬಣ ಭಾಳ ಹಾರ್ಡ್ ಇರ್ತದೆ, ಕಡಿಗೆ ಕೂಡ ಹಾರ್ಡ್ ಇರ್ತದೆ, ಆದರೆ ಅದರಲ್ಲಿ ಅಗ್ನಿ ಇದೆ. ಹೀಗೆ ಪ್ರತಿಯೊಂದು ಧಾತುಗಳಲ್ಲಿ ಕೂಡ ಎಲ್ಲ ಕಡೆಯೂ ಭಗವಂತ ಬೇರೆ ಬೇರೆ ರೀತಿಯಾಗಿ ವ್ಯಾಪ್ತನಾಗಿರ್ತಾನೆ. ಬೇರೆ ಬೇರೆ ಗುಣಗಳನ್ನು ಅವನು ಪ್ರಕಟ ಮಾಡ್ತಾನೆ ಅಂತ. ಅವನು ಒಬ್ಬನೇ, ಇದು ಬಹಳ ಮುಖ್ಯ ಅಂಶ ಇದು. ಅವನು ಒಬ್ಬನೇ ಇದ್ದಾನೆ, ಇಷ್ಟು ರೂಪದಿಂದ ಎಲ್ಲ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಕನಿಷ್ಠ ಪಕ್ಷ ಅನಿರುದ್ಧ ಪಡೆದು ಸಂಕರ್ಷಣ ವಾಸದ ಈ 4 ರೂಪದ ಚಿಂತನೆ ಆದರೂ ನಾವು ಮಾಡಲೇಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಧ್ಯಾನ ಪ್ರಕ್ರಿಯಾ ಸಂಧಿಯ ಅರ್ಥಾನುಸಂಧಾನ ಮುಗಿಯಿತು. ವಿಶೇಷವಾಗಿ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥದ ಅನುಗ್ರಹದಿಂದ ಇಷ್ಟು ನಡೆದಿದೆ. ಇದು ಎಲ್ಲರ ಮನೆಗೂ ತಲುಪಬೇಕು ಅಂತ ನನಗೆ ಬಹಳ ಆಸೆ ಇದೆ. ಇದು ಗುರುಗಳ ಅನುಗ್ರಹ, ಅದರಿಂದನೂ ಇಷ್ಟೆಲ್ಲ ಜಾಸ್ತಿ ಬೆಳೀತಾ ಇದೆ. ಅದು ಇನ್ನಷ್ಟು ಬೆಳೀಲಿ, ಎಲ್ಲರ ಮನೆಗೂ ಎಲ್ಲ ಹರಿಕಥಾಂಸಾರ ಪಾರಾಯಣ ಆಗಲಿ ಅಂತ ಒಂದು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿಯಂತರ್ಗತ ಗುರುವಂತರ್ಗತ ತತ್ವಾಭಿಮಾನ ವೇದಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.